ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ನಾನು ಮನಸ್ಸು ಮಾಡಿದರೆ ನರೇಂದ್ರ ಮೋದಿಯವರ ರಾಜಕೀಯ ಜೀವನವನ್ನೇ ನಾಶ ಮಾಡಬಲ್ಲೆ ಎಂದು ಟ್ರಂಪ್ ಹೇಳ್ತಾರೆ. Modi is a great man. That he loves Trump. Now, I don't know if the word love, I don't want you to take that any different. I don't want to destroy his political career, okay? ರಷ್ಯಾದಿಂದ ಭಾರತ ತೈಲ ಖರೀದಿಸುತ್ತದೋ ಎಂಬ ಬಗ್ಗೆ ನಾನು ನಿಗಾ ವಹಿಸ್ತೇನೆ. ಖರೀದಿಸಿದರೆ ಮತ್ತೆ 25% ತೆರಿಗೆ ವಿಧಿಸ್ತೇನೆ ಎಂದು ಟ್ರಂಪ್ ಧಮಕಿ ಹಾಕ್ತಾರೆ. ಟ್ರಂಪ್ ಅವರ ಬೆದರಿಕೆ ನಮ್ಮ ಸರ್ಕಾರದ ಮೇಲೆ ಎಂಥ ಒತ್ತಡವನ್ನು ತಂದಿದೆ ಅಂದರೆ, ಅಮೆರಿಕದ ಜೊತೆಗಿನ ವಾಣಿಜ್ಯ ಒಪ್ಪಂದದ ಬಗ್ಗೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರಲ್ಲಿ ಕೇಳಿದರೆ ಅದು ನನಗೆ ಗೊತ್ತಿಲ್ಲ, ನೀವು ವಿದೇಶಾಂಗ ಸಚಿವ ಜೈಶಂಕರ್ ಅವರಲ್ಲಿ ಕೇಳಿ ಅಂತ ಹೇಳ್ತಾರೆ. ವಿದೇಶಾಂಗ ಸಚಿವರಲ್ಲಿ ಕೇಳಿದ್ರೆ ಅದು ನನಗೆ ಗೊತ್ತಿಲ್ಲ, ಪಿಯೂಷ್ ಗೋಯಲ್ ಅವರಲ್ಲಿ ಕೇಳಿ ಅಂತಾರೆ. Talk to us about the talks on the trade deal. Were there discussions on that ever since the announcement was made? Well, not directly with me, because that's being handled by Commerce and Industries Minister Piyush Goyal ji. Piyush sir, has India agreed not to import Russian oil as mentioned in Trump executive order? इसकी जानकारी आपको दे पाएंगे. ಇನ್ನೊಂದು ಕಡೆ ಫೆಬ್ರವರಿ 12ರಂದು ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ನೀಡಿದೆ. ಅಮೆರಿಕದ ಜೊತೆ ಮೋದಿ ಸರ್ಕಾರ ಮಾಡಿಕೊಂಡಿರುವ ಒಪ್ಪಂದದಿಂದಾಗಿ ಕೃಷಿಕರ ಬದುಕು ಹದಗೆಡಲಿದೆ ಎಂದು ಈ ಪ್ರತಿಭಟನೆಗೆ ಅದು ಕಾರಣವನ್ನು ನೀಡಿದೆ. ಮಾತ್ರ ಅಲ್ಲ, ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ರಾಜೀನಾಮೆ ನೀಡಬೇಕು ಎಂದು ಸಂಘ ಆಗ್ರಹಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ರಾಕೇಶ್ ಟಿಕಾಯತ್, ಕೃಷ್ಣ ಪ್ರಸಾದ್, ದರ್ಶನ್ ಪಾಲ್ ಮುಂತಾದ ಪ್ರಮುಖ ರೈತ ನಾಯಕರು ಮಾತಾಡಿದ್ದಾರೆ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಅಮೆರಿಕದ ಜೊತೆ ನಡೆಸಲಾದ ಒಪ್ಪಂದವನ್ನು ಎಲ್ಲ ಒಪ್ಪಂದಗಳ ತಾಯಿ ಎಂದು ಮೀಡಿಯಾಗಳು ಹೊಗಳಿದವು. ಬಿಜೆಪಿ ಕಾರ್ಯಕರ್ತರಂತೂ ಭಾರತಕ್ಕೆ ಭಾರೀ ಲಾಭವಾಗಲಿದೆ ಎಂದು ಹೇಳ್ತಾ ಇದ್ರು. ಆದರೆ ನಿರೀಕ್ಷಿಸಿದಂತೆಯೇ ರೈತರ ಕೊರಳಿಗೆ ಈ ಒಪ್ಪಂದದಿಂದ ಉರುಳು ಬೀಳಲಿದೆ ಅನ್ನುವುದು ಗೊತ್ತಾಗತೊಡಗಿದೆ. ಭಾರತದ ಉತ್ಪನ್ನಗಳಿಗೆ ಅಮೆರಿಕ 2024ರವರೆಗೆ 3-4% ತೆರಿಗೆಯನ್ನಷ್ಟೇ ಹಾಕ್ತಾ ಇತ್ತು. ಆದರೆ ಭಾರತ ಅಮೆರಿಕದ ಉತ್ಪನ್ನಗಳಿಗೆ 35-70% ತೆರಿಗೆಗಳನ್ನು ಹಾಕ್ತಾ ಇತ್ತು. ಆದರೆ ಟ್ರಂಪ್ ಭಾರತದ ಉತ್ಪನ್ನಗಳಿಗೆ 25% ತೆರಿಗೆಯನ್ನು ಹೇರಿದರು. ಇದೀಗ ನಡೆದ ಒಪ್ಪಂದದ ಬಳಿಕ ಅವರು ಈ 25% ತೆರಿಗೆಯನ್ನು 18%ಕ್ಕೆ ಇಳಿಸಿದ್ದಾರೆ. ಮಾತ್ರ ಅಲ್ಲ, ಅಮೆರಿಕದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳಿಗೆ ಭಾರತ ಶೂನ್ಯ ತೆರಿಗೆ ಹಾಕಲಿದೆ ಎಂದು ಅವರು ಹೇಳಿದ್ದಾರೆ. ಇದೀಗ ಒಪ್ಪಂದದ ವಿವರಗಳು ಬರತೊಡಗಿವೆ. ಎಲ್ಲಿಯವರೆಗೆ ಅಂದರೆ, ರಷ್ಯಾದಿಂದ ಭಾರತ ತೈಲ ಖರೀದಿಸುತ್ತದೋ ಇಲ್ಲವೋ ಎಂಬ ಬಗ್ಗೆ ಅಮೆರಿಕ ಕಣ್ಗಾವಲು ಇಡಲಿದೆಯಂತೆ. ಒಂದು ವೇಳೆ ಖರೀದಿಸಿದರೆ 25% ತೆರಿಗೆ ಹಾಕಲಿದೆಯಂತೆ. ಇದನ್ನು ಸ್ವತಃ ಅಮೆರಿಕವೇ ಹೇಳಿದೆ. ಒಂದು ಕಡೆ ಭಾರತ ಈಗ ವಿಶ್ವಗುರು ಎಂದು ಆಡಳಿತ ಪಕ್ಷದ ಬೆಂಬಲಿಗರು ಆಗಾಗ ಹೇಳ್ತಾ ಇರ್ತಾರೆ. ಆದರೆ ಅಮೆರಿಕ ಭಾರತದ ಸ್ಥಾನಮಾನ ಏನು ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದೆ. ಅಮೆರಿಕ ಹೇಳಿದಂತೆ ಕೇಳುವ ಸಾಮಂತ ರಾಷ್ಟ್ರದಂತೆ ಭಾರತವನ್ನು ಅದು ನಡೆಸಿಕೊಳ್ತಾ ಇದೆ. ಎಲ್ಲಿಯವರೆಗೆಂದರೆ, ರಷ್ಯಾದಿಂದ ತೈಲ ಖರೀದಿಸ್ತೀರಾ ಎಂದು ವಾಣಿಜ್ಯ ಸಚಿವರಲ್ಲಿ ಕೇಳಿದರೆ ವಿದೇಶಾಂಗ ಸಚಿವರಲ್ಲಿ ಕೇಳುವಂತೆ ಹೇಳ್ತಾರೆ. ವಿದೇಶಾಂಗ ಸಚಿವರಿಗೂ ಈ ಒಪ್ಪಂದಕ್ಕೂ ಏನು ಸಂಬಂಧ ಎಂಬ ಪ್ರಶ್ನೆಗೂ ಅವರು ಉತ್ತರಿಸ್ತಾ ಇಲ್ಲ. ಇನ್ನು ವಿದೇಶಾಂಗ ಸಚಿವರಲ್ಲಿ ಕೇಳಿದರೆ ವಾಣಿಜ್ಯ ಸಚಿವರಲ್ಲಿ ಕೇಳಿ ಎಂದು ಹೇಳ್ತಾರೆ. ಅಂತೂ ಭಾರತ ಏನು ಮಾಡಬೇಕು, ಯಾರಿಂದ ತೈಲ ಖರೀದಿಸಬೇಕು, ಯಾರಿಗೆ ಯಾವ ಉತ್ಪನ್ನವನ್ನು ಮಾರಬೇಕು ಎಂಬುದನ್ನೆಲ್ಲ ಅಮೆರಿಕ ನಿರ್ಧರಿಸುವ ಹಂತಕ್ಕೆ ಬಂದಿದೆ. ಭಾರತ ಎಂದೂ ಕೂಡ ಇಷ್ಟು ಅಮೆರಿಕಕ್ಕೆ ತಗ್ಗಿ ಬಗ್ಗಿ ನಡೆದೇ ಇಲ್ಲ. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಭಾರತ ಅಮೆರಿಕದೊಂದಿಗೆ ಈ ಒಪ್ಪಂದ ಮಾಡಿಕೊಳ್ಳಲು ಕಾರಣ ಏನು?
ಯಾಕಿಷ್ಟು ಭಾರತ ತಗ್ಗಿಬಗ್ಗಿ ನಡೀತಾ ಇದೆ? F-16 ಫೈಲಲ್ಲಿ ಪ್ರಧಾನಿ ಮೋದಿ ಮತ್ತು ಸಂಪುಟ ಸದಸ್ಯರ ಹೆಸರುಗಳು ಇರುವ ಕಾರಣದಿಂದಾಗಿಯೇ ಹೀಗಾಗ್ತಾ ಇದೆಯಾ ಎಂದು ಅವರು ಪ್ರಶ್ನಿಸಿದ್ದಾರೆ. ಅಂತೂ ಭಾರತವನ್ನು ಟ್ರಂಪ್ ಕೇವಲವಾಗಿ ನಡೆಸಿಕೊಳ್ತಾ ಇದ್ದಾರೆ. ಪ್ರಧಾನಿಯಾಗಲಿ ಅವರ ಸಚಿವ ಸಂಪುಟದ ಸದಸ್ಯರಾಗಲಿ ಒಂದು ಮಾತು ಆಡುವುದಕ್ಕೂ ಹೆದರ್ತಾ ಇದ್ದಾರೆ. ರಷ್ಯಾದಿಂದ ತೈಲ ಖರೀದಿಸಬೇಡಿ ಅಂತ ಟ್ರಂಪ್ ಹೇಳಿದರು, ಭಾರತ ಒಪ್ಪಿಕೊಂಡಿತು. ಇರಾನಿನಿಂದ ತೈಲ ಖರೀದಿಸಬೇಡಿ ಎಂದು ಅವರು ಹೇಳಿದರು, ಅದಕ್ಕೂ ಭಾರತ ಒಪ್ಪಿಕೊಂಡಿತು. ವೆನೆಜುವೆಲಾ ಮತ್ತು ಅಮೆರಿಕದಿಂದ ತೈಲ ಖರೀದಿಸಿ ಎಂದು ಟ್ರಂಪ್ ಹೇಳಿದರು, ಅದಕ್ಕೂ ಭಾರತ ಒಪ್ಪಿಕೊಂಡಿದೆ. ಇದೀಗ ರಷ್ಯಾದಿಂದ ತೈಲ ಖರೀದಿಸ್ತಿರೋ ಇಲ್ವೋ ಎಂಬುದನ್ನು ನೋಡ್ತೇವೆ, ಖರೀದಿಸಿದರೆ 25% ತೆರಿಗೆ ಹಾಕ್ತೇವೆ ಎಂದು ಟ್ರಂಪ್ ಬೆದರಿಕೆ ಹಾಕ್ತಾ ಇದ್ದಾರೆ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತೆ ಮಾತಾಡ್ತಾ ಇದ್ದಾರೆ. ಆದರೂ ಪ್ರಧಾನಿಯಾಗಲಿ ಅವರ ಸಚಿವ ಸಂಪುಟದ ಸದಸ್ಯರಾಗಲಿ ಯಾರೂ ಮಾತಾಡ್ತಾನೇ ಇಲ್ಲ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.